ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಜಾನಪದ ತಜ್ಞ ಡಿ ನಾಗರಾಜು ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜಾನಪದ ಮತ್ತು ಬಯಲಾಟ ಕಲಾವಿದರು, ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಂಶೋಧನೆ ಮಾಡುವಂತಹ ಪ್ರವೃತ್ತಿ ಇರುವ MSW ಓದಿದ್ದಾರೆ, MPhil ಮಾಡಿದ್ದಾರೆ ಮತ್ತು B.Ed ಓದಿದ್ದಾರೆ. ಅವರೇ ಡಿ ನಾಗರಾಜು. ಸರ್ ನಮಸ್ಕಾರ. ನಮಸ್ತೆ ಸರ್. ನೋಡಿ ಸರ್, ಇಷ್ಟೆಲ್ಲ ಓದಿದ್ದೀರಿ ತಾವು, ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸಾಕಷ್ಟು ಸಂಶೋಧನೆ ಇತ್ಯಾದಿ ಕೂಡ ಮಾಡ್ತಾ ಇದ್ದೀರಿ. ರೇಡಿಯೋ ಅಂತ ಅನ್ನೋದು ನಂಟು ಎಲ್ರಿಗೂ ಇದ್ದೇ ಇದೆ. ಕರೆಕ್ಟ್ ಸರ್. ನಾವು ಬಾಲ್ಯದಲ್ಲಿ ಅವಿಭಕ್ತ ಕುಟುಂಬ ಅಂತ ಅಂದ್ಕೊಳ್ಳಿ. ನಮ್ಮ ದೊಡ್ಡಪ್ಪರು ಬಹಳ ರೇಡಿಯೋ ಪ್ರೇಮಿಗಳು. ಈ ಬೆಳಗ್ಗೆ ನಾವು ಮುಂಜಾನೆ ಎದ್ದುಬಿಟ್ರೆ ಒಂದು ಸೌಂಡ್ ಬರೋದು ನಿಮ್ಮಲ್ಲಿ, ಆಕಾಶವಾಣಿದು. ಒಂಥರ ಅದರ ಸೌಂಡ್ಗೆ ನಾವು ಎದ್ದುಬಿಟ್ಟು ನಮ್ಮ ದಿನನಿತ್ಯ ಕೆಲಸಗಳು, ಈ ದನ ಕರುಗಳು ಕಟ್ಟಂಥದ್ದು, ಈ ಥರದ ಕೆಲಸಗಳಿಗೆಲ್ಲ ನಾವು ಸಜ್ಜಾಗ್ತಾ ಇದ್ವಿ. ಅದಾದ್ಮೇಲೆ ಒಂದು ಮಂಗಳವಾದ್ಯ ಕೇಳಿಸೋದು. ನಮ್ಮ ಈ ಅಕ್ಕಪಕ್ಕ ರೇಡಿಯೋಗಳು ನಮ್ಗೆ ಮಂಗಳವಾದ್ಯ ಬಹಳ ಇಂಪಾಗಿ ಕೇಳಿಸೋದು. ಅದಾದ ನಂತರ ಒಂದು ನ್ಯೂಸ್ ಬರೋದು ಇಂಗ್ಲೀಷಲ್ಲಿ, ಹಿಂದಿನಲ್ಲಿ. ಅದಾದ್ಮೇಲೆ ಕನ್ನಡ ನ್ಯೂಸು ಸಹ ನಾವು ಕೇಳ್ತಾ ಇದ್ವಿ 7 ಗಂಟೆ ಸುಮಾರಿನಾಗೆ. ಯಾವ ಊರು ತಮ್ಮದು? ಸರ್ ನಮ್ಮ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ವೀರ್ಲಗೊಂದಿ ಒಂದು ಕಾಡುಗೊಲ್ಲರಹಟ್ಟಿ ಸರ್ ನಮ್ಮದು. ಈಗ ಅಂತಹ ಒಂದು ಹಳ್ಳಿಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆ ಇತ್ಯಾದಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಂತಂದ್ರೆ ಅದಕ್ಕೆ ಏನು ನಿಮಗೆ ಮೂಲ ಪ್ರೇರಣೆ? ಈಗ ಯಾಕಂದ್ರೆ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನೋದು ಸುಮ್ಮನೆ ಬರಲ್ಲ. ಹೌದು ಸರ್. ಹೌದು. ಅದು ಹೆಂಗೆ ಹುಟ್ಕೊಂಡ್ಬಿಡ್ತು ಸರ್? ನಾವು ಮೂಲತಃ ಕಾಡುಗೊಲ್ಲ ಸಂಪ್ರದಾಯದಲ್ಲಿ ಹುಟ್ಟಿದಂಥವ್ರು. ಕಾಡುಗೊಲ್ಲ ಸಂಸ್ಕೃತಿಯಲ್ಲಿ ನಮಗೆ ಹುಟ್ಟಿದಾಗ್ಲೇ ಆ ಸಂಸ್ಕೃತಿ ಬಂದ್ಬಿಡುತ್ತೆ. ಹಾಡ್ತಾ ಕೇಳ್ತಾ ನಮ್ಮ ಸಂಸ್ಕೃತಿನಲ್ಲೇ ಆ ಥರ ಬಂದ್ಬಿಡುತ್ತೆ. ನಮ್ಮ ತಾಯಿ ಮತ್ತು ನಮ್ಮ ದೊಡ್ಡಮ್ಮ ಆಡ್ತಿದ್ದಂಥ ಪದಗಳು, ಸೋಬಾನೆ ಪದಗಳು, ಈ ಮತ್ತು ಮದುವೆ ಶಾಸ್ತ್ರದ ಪದಗಳು, ಆಮೇಲೆ ಈ ಕೋಲಾಟದ ಪದಗಳು, ಆಮೇಲೆ ನಮ್ಮಲ್ಲಿ ದೇವ್ರು ಮಾಡುವಂಥ ಸಂದರ್ಭದಲ್ಲಿ ಯಾಳು ಪದಗಳು ಕೇಳ್ತಾ ಕೇಳ್ತಾ ಹೀಗೆ ನಮ್ಮ ಅದೇ ಪರಿಸರದಲ್ಲಿ ನಾವು ಅದನ್ನು ಹಾಗೆ ಕಲಿಕೆಯಾಗಿ ಒಬ್ಬರಿಂದ ಒಬ್ಬರಿಗೆ, ಜನಪದನೇ ಅಷ್ಟು ತಲೆಮಾರಿಂದ ತಲೆಮಾರಿಗೆ, ಬಾಯಿಂದ ಬಾಯಿಗೆ ಹರಡಿದೆ. ಅದೇ ರೀತಿ ನಾನು ಸಹ ಈ ಜಾನಪದ ಕಲೆ ಬಗ್ಗೆ ಆಸಕ್ತಿ ತೋರಿದೆ ಸರ್. ಅಂಥ ಒಂದು ಜಾನಪದ ಕಲೆಯನ್ನು, ಆ ಒಂದು ಶ್ರೀಮಂತ ಕಲೆಯನ್ನು ಮತ್ತು ಇನ್ನೊಬ್ಬರಿಗೆ ಮುಟ್ಟಿಸ್ಬೇಕಂತಂದಾಗ ರೇಡಿಯೋ ಅದು ಮಾಧ್ಯಮವಾಗಿ ಕೆಲಸ ಮಾಡಿದೆ. ಜಾನಪದ ಕಲೆಯನ್ನು ಉಳಿಸಲಿಕ್ಕೆ ಯಾವತ್ತೂ ಆಕಾಶವಾಣಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಇನ್ನಿತರ ಯಾವುದೇ ಕಲೆಯ ಯಾವುದೇ ಪ್ರಕಾರ ಆಗಿರಲಿ, ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ, ಪುರಸ್ಕಾರವನ್ನು ಆಕಾಶವಾಣಿ ನೀಡ್ತಾ ಬಂದಿದೆ. ಕಲಾವಿದರಿಗೆ ಗೌರವಧನದ ರೂಪದಲ್ಲಿ ಕೂಡ ನೀಡ್ತಾ ಬಂದಿದೆ. ಈಗ ನಿಮ್ಮ ಭಾಗದಲ್ಲಿ ಊರಿನ ಸುತ್ತಮುತ್ತ ಇರುವಂಥ ಕಲಾವಿದರು ಆಕಾಶವಾಣಿಗೆ ನಾವು ಹೋಗಿದ್ವಿ, ಹಾಡಿದ್ವಿ ಅಂತಂತಾರೆ, ಏನಾರು ಹೇಳಿದ್ದು ನಿಮ್ಗೆ ಕಿವಿ ಮೇಲೆ ಬಿದ್ದಿದೆಯಾ? ಸರ್ ನಮ್ಮಲ್ಲಿ ನಮ್ಮ ಕಡೆ ನಾವು ಕೇಳಿಲ್ಲ. ಇನ್ನೂ ಆಕಾಶವಾಣಿನಲ್ಲಿ ಜನಪದ ಹಾಡುಗಳು ನಾವು ಕೇಳ್ತಾ ಇದ್ವಿ. ಈ ಬಾನಂದೂರ್ ಕೆಂಪಯ್ಯ ಇಂಥ ಶ್ರೇಷ್ಠ ವಿದ್ವಾಂಸರು ಇಲ್ಲಿ ಆಡೋದನ್ನ ನಾವು ಕೇಳ್ತಾ ಇದ್ವಿ. ಆಕಾಶವಾಣಿನಲ್ಲಿ ನಾವು ಕೇಳಿದ್ವಿ. ಆದರೆ ನಮ್ಮ ಭಾಗದಲ್ಲಿ ಬಹಳ ವಿರಳ ಸರ್, ಯಾರು ಆ ಥರ ನಾವು ಕೇಳಿಲ್ಲ. ಅಂದರೆ ಈಗ ಆಕಾಶವಾಣಿಗೆ ಹೋಗಿ ಹಾಡಬೇಕು, ಅಲ್ಲಿ ಆಡಿಷನ್ ಪರೀಕ್ಷೆ ಪಾಸ್ ಮಾಡಿಕೊಂಡು ನಾವು ಅವಕಾಶವನ್ನು ಪಡೆದುಕೊಳ್ಬೇಕು ಅಂತನೋ ಯಾವುದೇ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅನಿಸುತ್ತೆ ಸರ್ ನಮ್ಮ ಭಾಗದಲ್ಲಿ. ಈ ಕಲಾಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಂತಂದಾಗ ಏನೇನು ಅರ್ಹತೆ ಬೇಕು ಮತ್ತು ನೀವು ನಿಮ್ಮದೇ ಆದಂಥ ಅರ್ಹತೆಗಳನ್ನು ಹೇಗೆ ಗಳಿಸ್ಕೊಂಡ್ರಿ? ಅರ್ಹತೆ ಅಂದರೆ ಈಗ ನಮಗೆ ಆಸಕ್ತಿ ಇರಬೇಕು ಸರ್. ಅದ್ರ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಆಸಕ್ತಿ ಮೇಲೆನೆ ಅದು ಬೆಳೀತಾ ಹೋಗುತ್ತೆ ಪ್ರವೃತ್ತಿಯನ್ನು. ಆ ಕಲಾ ಪ್ರಕಾರಗಳಲ್ಲಿ ನಾವು ಭಾಗವಹಿಸಿದಾಗ, ಅಥವಾ ಅದಕ್ಕೆ ಒಂದು ಮನ್ನಣೆ ಸಿಕ್ಕಿದಾಗ, ಅಥವಾ ಒಂದು ಪುರಸ್ಕಾರ ಸಿಕ್ಕಿದಾಗ, ಮತ್ತು ಇದನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಒಂದು ಆಸಕ್ತಿ ನಮಗೆ ಬಂದ್ಬಿಡುತ್ತೆ ಸರ್. ಈ ರೀತಿಯಾದಂತಹ ಒಂದು ಅಧ್ಯಯನ ಅಥವಾ ನಾವು ಒಂದು ಯಾವುದೋ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಾವು ಗ್ರಾಮಕ್ಕೆ, ಹಳ್ಳಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನು ನೀವು ನೋಡ್ತೀರಿ. ಹೌದು ಸರ್. ಅದಕ್ಕೆ ಕಲಾವಿದರು ಪ್ರತಿಕ್ರಿಯೆ ರೂಪದಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ. ಹೌದು ಸರ್. ಅದನ್ನು ನೀವು ಸಂಗ್ರಹ ಮಾಡ್ತೀರಿ. ಯಾವ್ಯಾವ ಕಲೆ ಬಗ್ಗೆ ನೀವು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ? ಈಗ ನಮ್ಮಲ್ಲಿ ಸಾಂಸ್ಕೃತಿಕ ವೀರರು ಅಂತ ಬರ್ತಾರೆ. ನಮ್ಮ ಕಾಡುಗೊಲ್ಲ ಸಂಸ್ಕೃತಿನಲ್ಲಿ ನಾವು ಸಾಂಸ್ಕೃತಿಕ ವೀರರ ಆರಾಧಕರು, ವೀರಗಾರರು ಅಂತ ಕರೀತಾರೆ. ಆ ವೀರಗಾರ ನಮ್ಮಲ್ಲೇ ಅದು ಹೋಗಿರೋಂಥವ್ರು, ದನ ಕುರಿ ಕಾದ್ಕೊಂಡು ಅವರು ಒಬ್ಬ ಒಳ್ಳೆ ವ್ಯಕ್ತಿ, ನಮ್ಮಲ್ಲೇ ಇರುವಂಥ ಒಂದು ಸಾಂಸ್ಕೃತಿಕ ವ್ಯಕ್ತಿನ ನಾವು ಪೂಜೆ ಮಾಡೋಂಥ ಅಂಥದ್ರ ಬಗ್ಗೆ ನಮ್ಮಲ್ಲಿ ಕಾಡುಗೊಲ್ಲರಲ್ಲಿ ಬಹಳ ಸೊಗಸಾಗಿ ಹಾಡುಗಳನ್ನು ಹಾಡ್ತಾರೆ. ಯಾವ ಹಾಡುಗಳು, ಯಾವ ರೀತಿ? ಈಗ ಉದಾಹರಣೆಗೆ ವೀರಬೋರಣ್ಣನ ಕಾವ್ಯ ಅಂತ ನಾನು ಸಂಗ್ರಹಣೆ ಮಾಡಿರೋಂಥದ್ದು 2006ರಲ್ಲಿ ನಾನು ಡಿಗ್ರಿ ಓದಬೇಕಾದ್ರೆ ನಮ್ಮ ದೊಡ್ಡಮ್ಮ, ದೊಡ್ಡಕ್ಕ, ನಮ್ಮಮ್ಮ ಸಿದ್ದಮ್ಮ, ತಿಮ್ಮಕ್ಕ, ಚಿಕ್ಕಮ್ಮ,
ಮತ್ತೆ ನಾಗಮ್ಮ ಇವರೆಲ್ಲ ಆಡ್ತಿದ್ದಂಥ ಒಂದು ಹಾಡನ್ನ ಒಂದು 300 ತ್ರಿಪದಿಗಳನ್ನ ನಾನು ವೀರಬೋರಣ್ಣನ ಕಾವ್ಯನ ಸಂಗ್ರಹ ಮಾಡಿದೆ. ಆ ಸಮಯದಲ್ಲಿ ಅವ್ರ ಹತ್ರ ಕುತ್ಕೊಂಡು ಹೇಳಿಸ್ಕೊಂಡು ಮತ್ತೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಾನು ಬಿಡುವಿನ ವೇಳೆಯಲ್ಲಿ ಅದನ್ನ ಬರ್ಕೊಂಡು ಇಟ್ಕೊಂಡು 2012ರಲ್ಲಿ ನಾನು ಅದನ್ನ ಬಿಡುಗಡೆ ಸಹ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಪಾಗೋಡದಲ್ಲಿ ಪ್ರೊಫೆಸರ್ ಚಿತ್ತಯ್ಯ ಪೂಜಾರ್ ಅಂತ ಒಬ್ರು ಕನ್ನಡ ಪ್ರೊಫೆಸರ್ ಇದ್ದಾರೆ, ಅವ್ರ ಜೊತೆಗೂಡಿ ಆ ಪುಸ್ತಕವನ್ನು ಸಹ ನಾವು ಬಿಡುಗಡೆ ಮಾಡಿದ್ವಿ ಸರ್. 300 ತ್ರಿಪದಿ ಇದೆ. ಅದು ವೀರಬೋರಣ್ಣ ಹುಟ್ಟಿದ ಯಾವ ರೀತಿ ಇರುತ್ತೆ ಸ್ವಲ್ಪ ಹೇಳ್ಬೋದಾ? ಸಾಮ್ರಾಣೇನೆ ವೈದೆ ಸ್ವಾಮಿ ನಿನ್ನ ನೆನೆದೇವೋ ಸಾಲ ಬೇಗಾಗೆ ಇರುವನು, ಸಾಲ ಬೇಗಾಗೆ ಇರುವನು ಬೋರಣ್ಣಾಗೆ ಸಾಮ್ರಾಣೆ ವೈದೆ ನೆನುದೇವೋ. ಎತ್ತನಾಗೆ ಬೋರಣ್ಣ ಸುತಿಗಣಿಯ ಉಡ್ಯಾನೋ ಚಿಕ್ಕೋತೋದು ಮ್ಯಾಲೆ ಗಣಿಯೋಡಿ, ಚಿಕ್ಕ ಓತದು ಮ್ಯಾಲೆ ಗಣೆಯೋಡಿ ಮೇಸೋನು ಚಿತ್ತೆ ಮಳೆ ಬಂದೆ ಚಿಗುರುಲ್ಲು. ಈ ರೀತಿ ಆ ಒಂದು ಹಾಡು ಸಾಗ್ತಾ ಹೋಗ್ತದೆ. ಎಷ್ಟು ಸುಶ್ರಾವ್ಯವಾಗಿ ಆ ಹಾಡಿನ ಒಂದು ಭಾವನೆ ಬರ್ತದೆ ನಮಗೆ. ಹೌದು ಸರ್, ಇದರಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಹಾಡಿದಿರಿ ನೀವು, ಮತ್ತೆ ಒಳ್ಳೆ ಧ್ವನಿ ಇದೆ ನಿಮಗೆ. ಈಗ ಇದು ವೀರಗಾರರ ಪದನಾ? ಕಾಡುಗೊಲ್ಲರಲ್ಲಿ ಗಣೆ ಪದಕ್ಕೆ ಆಡ್ತಾರೆ. ಗಣೆ ಅಂತ ನಮ್ದು ಒಂದು ವಾದ್ಯ ಇದೆ ಕಾಡುಗೊಲ್ಲರಲ್ಲಿ. ಅದೊಂದು ವಿಶೇಷವಾದ ಒಂದು ಬಲಶಾಲಿಯಾದ ಊದು ವಾದ್ಯ ಅದು. ಈ ಒಂದು ತುಟಿಯನ್ನು ಕಚ್ಚಿ ಉಸಿರು ಬಿಡುತ್ತಾ ಬೆರಳಲ್ಲಿ ಹಿಂಗೆ ನುಡಿಸ್ಕೊಂತ ಹಾಡ್ತಾರೆ ಈ ಹಾಡಿಗೆ. ಕೊಳಲ್ತಾರೆ, ಕೊಳಕ್ಕಿಂತ ದೊಡ್ಡದು ಒಂದು ಉದ್ದ ಗಣೆ ಅಂತ. ಗಣೆ ಗಣೆ ಈ ಮಹಾಕಾವ್ಯಗಳನ್ನ ಆಡುವಾಗ ಅದನ್ನ ಒಬ್ರು ಊದ್ತಾರೆ, ಇನ್ನೊಬ್ರು ಹಾಡ್ತಾ ಇರ್ತಾರೆ. ಈಗ ಈ ರೀತಿಯಾದಂತಹ ಜಾನಪದ ಕಲೆ ಅದಕ್ಕೆ ಪುರಸ್ಕಾರ ಕೊಡೋದು ಸಂಸ್ಕೃತಿ ಇಲಾಖೆಯವರೆಲ್ಲ ಒಂದಿಷ್ಟು ಅವಕಾಶ ಕೊಡ್ತಾರೆ. ಹೌದು ಸರ್. ಮತ್ತು ಬೇರೆ ಯಾವ ಯಾವ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ನಿಮ್ಮ ಕಲೆಯನ್ನು ನಿಮಗೆ ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಇರುತ್ತೆ? ಜಾತ್ರೆನೋ ಹಬ್ಬನೋ ಹೇಗೆ ಏನಿರ್ತದೆ, ಏನೇನೋ ಆಚರಣೆ ಮಾಡ್ತಾರೆ? ನಮ್ಮ ಕಾಡುಗೊಲ್ಲರಲ್ಲಿ ವಿಶೇಷವಾಗಿ ಈ ನಮ್ಮಲ್ಲಿ ಹರೆ ಅಲೆಮಾರಿಗಳು ಅಂತ ಕರಿತೀವಿ. ದನ ಮೇಯಿಸ್ಕೊಂಡು, ಕುರಿ ಮೇಯಿಸ್ಕೊಂಡು, ಮೇಕೆ ಮೇಯಿಸ್ಕೊಂಡು ಒಂದು 6 ತಿಂಗಳು ಊರು ಬಿಟ್ಟು ಮೇವು ನೀರಿಗಾಗಿ ಹೊರಗಡೆ ಹೋಗ್ತಾರೆ. ಅವರೆಲ್ಲ ಸೇರಿ ದೀಪಾವಳಿ ಸಮಯದಲ್ಲಿ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಸುಗ್ಗಿ ಟೈಮಲ್ಲಿ ಒಂದ್ ಕಡೆ ಸೇರ್ತಾರೆಲ್ಲ. ನಮ್ಮಲ್ಲಿ ಒಂದು ಗುಡಿ ಕಟ್ಟು ದೇವಸ್ಥಾನ, ಒಂದು ಪೂಜೆ ಮಾಡ್ತೀವಲ್ಲ, ನಮ್ಮ ವೀರಗಾರನ ಪೂಜೆ ಮಾಡ್ತೀವಲ್ಲ, ಅದನ್ನೊಂದು ಗುಡಿ ಕಟ್ಕೊಂಡು ಅದ್ರ ಸುತ್ತ ಕಳ್ಳೆ ಹಾಕೊಂಡು ಒಂದು ವಿಶೇಷ ಸಂಸ್ಕೃತಿ, ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತ ಕಾಡುಗೊಲ್ಲರು ಒಂದು ಹಾಲೋ ಹಬ್ಬ ಅಂತ ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ ದೀಪಾವಳಿ ಸಮಯದಲ್ಲಿ. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಸಗಣಿ ಕಟ್ಟೆ ಕಟ್ಟಿ ದೇವಸ್ಥಾನದಲ್ಲಿ ಬಂಧು ಬಾಂಧವರು, ನೆಂಟರು, ಗೌಡ್ರು, ಯಜಮಾನರು, ಪೂಜಾರರು, ದಳವಾಯಿ ಎಲ್ಲ ಸೇರಿ ಒಂದು ಸಗಣಿ ಕಟ್ಟೆಯನ್ನ ಕಟ್ಟಿ ಅದಕ್ಕೆ ತೆನೆಗಳಿಂದ, ಹೂಗಳಿಂದ, ಈ ಪ್ರಕೃತಿನಲ್ಲಿ ನಮ್ಮ ಹೊಲದಲ್ಲಿ ಏನು ಸಿಗ್ತವೆ, ರಾಗಿ ತೆನೆ, ಸಜ್ಜೆ ತೆನೆ, ಇಂಥ ತೆನೆಗಳು ಮತ್ತೆ ಹೂಗಳಿಂದ ಅಲಂಕಾರ ಮಾಡಿ ಈ ಮೀಸಲು ಹಾಲು ಅಂತ ಬಿಡ್ತೇವೆ ನಾವು. ಆ ಮೀಸಲು ಹಾಲನ್ನು ಎಲ್ಲ ಬಂಧು ಬಾಂಧವರೆಲ್ಲ ತಂದು ಅಲ್ಲಿ ಹೊಯ್ದುಬಿಟ್ಟು ಆ ಕಟ್ಟೆ ಒಳಗಡೆ ಹೀಗೆ ನಾವು ಒಟ್ಟಾಗಿ ಬಾಳ್ತೀವಿ ಅನ್ನೋ ಒಂದು ಸಂಕೇತವಾಗಿ ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಲ್ವಾ. ಆಮೇಲೆ ರಾತ್ರಿ ಎಲ್ಲ ಈ ಸಾಂಸ್ಕೃತಿಕ ವೀರ ದೇವರುಗಳು ಇರ್ತಾವಲ್ಲ, ನಮ್ಮ ದೈವಾರಾಧನೆ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ರಾತ್ರಿಯೆಲ್ಲ ಈ ದೇವರನ್ನ ಮೆರವಣಿಗೆ ಮಾಡ್ತೀವಿ, ಉತ್ಸವ ಮಾಡ್ತೀವಿ. ಅಂತ ಟೈಮಲ್ಲಿ ಅರೆ ವಾದ್ಯಕ್ಕೆ ನಮ್ಮಲ್ಲಿ ವಿಶೇಷವಾಗಿ ಮಣೆವು ಕುಣಿತ ಮಾಡ್ತಾರೆ. ಮಣೆವು ಕುಣಿತ ರಾತ್ರಿಯೆಲ್ಲ ಮಾಡುವಂಥ ಸಂದರ್ಭ, ಮತ್ತು ದೇವ್ರು ಕುಣಿಸಂಥ ಸಂದರ್ಭ, ಕಳಸ ಕುಣಿಸಂಥ ಸಂದರ್ಭ, ಬಿಲ್ಲು ಕುಣಿಸಂಥ ಸಂದರ್ಭ, ಈ ರೀತಿ ರಾತ್ರಿಯೆಲ್ಲ ಸಾಕ್ತದೆ ನಮ್ಮದು ಸಂಸ್ಕೃತಿ. ಈಗ ಕೋಲಾಟದ ಪದ ಹಾಡ್ತೀರಾ ನೀವು? ಹೌದು ಸರ್, ನಾವು ಕೋಲಾಟದಲ್ಲಿ ಯುವಜನ ಮೇಳ ಮತ್ತೆ ನಮ್ಮ ಸಮುದಾಯದಲ್ಲಿ ಯಾವಾಗಲೂ ದೇವರ ಉತ್ಸವಗಳಲ್ಲಿ ಕೋಲಾಟವನ್ನು ಆಡ್ತೇವೆ. ಅವು ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿ ಗಂಧದಳಂಬಾದಿ ಉಯ್ಯಾಲೋ, ಅವು ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿ ಗಂಧದಳಂಬಾದಿ ಉಯ್ಯಾಲೋ. ಉಯ್ಯಾಲೆ ಹಾಡೋಳೆ ಉಯ್ಯಾಲೆ ಪಾಡೋಳೆ ಉಯ್ಯಾಲಿಗೆ ಸಣ್ಣ ದನಿಯೋಳೆ, ಉಯ್ಯಾಲಿಗೆ ಸಣ್ಣ ದನಿಯೋಳೆ ಕಾವಲ್ಲಿ ಉಯ್ಯಾಲೆ ಲವ್ವೆ ವನದಾಗೆ. ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿ ಗಂಧದಳಂಬಾದಿ ಉಯ್ಯಾಲೋ. ಆ ಜಂಪಲೆ ಹಾಡೋಳೆ ಜಂಪಲೆ ಪಾಡೋಳೆ ಜಂಪಲಿಗೆ ಸಣ್ಣ ದನಿಯೋಳೆ. ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿ ಗಂಧದಳಂಬಾದಿ ಉಯ್ಯಾಲೋ. ಬಹಳ ಅದ್ಭುತ, ಬಹಳ ಅದ್ಭುತ. ಎಷ್ಟು ತಲ್ಲೀನತೆಯಿಂದ, ಎಷ್ಟು ಸುಶ್ರಾವ್ಯವಾಗಿ ಹಾಡಿದಿರಿ, ಬಹಳ ಖುಷಿಯಾಗತ್ತೆ. ಜಾನಪದ ಕಲೆ ಯಾವತ್ತೂ ಬಹಳ ಎತ್ತರದಲ್ಲೇ ಇರಬೇಕು ಅಂತ ನಮಗೆಲ್ಲ ಅನಿಸುತ್ತೆ. ಇಂತಹ ಒಂದು ಆಚರಣೆ, ವೈಶಿಷ್ಟ್ಯತೆ, ಒಂದು ಸಾಂಸ್ಕೃತಿಕ ವೈಭವ, ಇದನ್ನು ರೇಡಿಯೋಗಳಲ್ಲಿ, ದೂರದರ್ಶನದಲ್ಲಿ ಮತ್ತು ಬೇರೆ ಯಾವುದೇ ಒಂದು ವಿಡಿಯೋ ಮಾಧ್ಯಮದಲ್ಲಿ ಅದು ಸೆರೆ ಹಿಡಿದು ಅಲ್ಲಿ ಬಿತ್ತರ ಆಗಿದ್ದೇನಾದ್ರು ಇದೆಯಾ? ನಿಮ್ಗೆ ಗೊತ್ತಿದೆಯಾ ಏನಾದರೂ? ಅಲ್ಪ ಸ್ವಲ್ಪ ನಮ್ಮ ಯೂಟ್ಯೂಬ್ ಇತ್ತೀಚೆಗೆ ಹಲೋ ಹಬ್ಬಗಳ ಬಗ್ಗೆ, ಕಾಡುಗೊಲ್ಲರ ಸಂಸ್ಕೃತಿ ಬಗ್ಗೆ ಇತ್ತೀಚೆಗೆ ಬಿತ್ತರಿಸ್ತಾ ಇದ್ದಾರೆ ರೂಪಕಗಳು. ಅವಾಗೆಲ್ಲ ಈ ಕತೆ ರೂಪಕದ ರೂಪದಲ್ಲಿ ಆಡ್ತಾ ಇದ್ರು. ನಮ್ದು ಈ ತರ ಬಂದ್ರೆ ನಮ್ದು ಎಷ್ಟು ಚೆನ್ನಾಗಿರುತ್ತೆ, ಇದು ಮಾಡೋದು ಹೇಗೆ ಅಂತ ನಮಗೂ ಒಂಥರ ಕುತೂಹಲ ಮೂಡೋದು ಸರ್ ಆ ಟೈಮಲ್ಲಿ.
ನಾಗರಾಜ್ ಅವರೇ, ನೀವು ಈಗ ಇಷ್ಟೆಲ್ಲ ಬಹಳ ಒಂದು ವಿಶೇಷವಾದಂಥ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ಸಮುದಾಯದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಮೂಲತಃ ಸಂಶೋಧನೆಯಲ್ಲಿ ತುಂಬ ಆಸಕ್ತಿ ಇದ್ದವರು, ಸಂಪನ್ಮೂಲ ವ್ಯಕ್ತಿಯಾಗಿ ಇರೋದ್ರಿಂದ ಎಲ್ಲೆಲ್ಲಿ ನಿಮಗೆ ಈ ರೀತಿಯಾದಂಥ ನಿಮ್ಮ ಸಮುದಾಯದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಸಿಕ್ಕಿದೆ, ಅದ್ರ ಬಗ್ಗೆ ಹೇಳಿ. ನಮ್ಮ ಸಮುದಾಯದವರೇ ಆಯೋಜನೆ ಮಾಡಿರುವಂಥ ಈ ಕಾಡುಗೊಲ್ಲರ ಒಂದು ವೇದಿಕೆಗಳಲ್ಲಿ ಆಮೇಲೆ ಇಂಥ ಜಾನಪದ ಲೋಕ ಇಂಥ ಕಡೆ ನಾವು ಗಣೆ ಪದಗಳನ್ನು ಆಡೋಂಥದ್ದು ಅವಕಾಶ ಸಿಕ್ಕಿದೆ. ಈ ಅವಕಾಶ ಸಿಕ್ಕಿದೆ ಅಂದರೆ ನಿಮಗೆ ಹೆಂಗೆ ಗುರುತಿಸಿದ್ದಾರೆ? ಏನೋ ಪ್ರಶಸ್ತಿ ಪುರಸ್ಕಾರಗಳು ಅದೆಲ್ಲ ನೀಡಿರ್ಬೋದಲ್ಲ? ಸರ್, ನನಗೆ ವಿದ್ಯಾರ್ಥಿ ದೆಸೆಯಿಂದಲೂ ನಾನು 4ನೇ ಕ್ಲಾಸಿಂದನೂ ಕಲೆಗೆ ಪಾದಾರ್ಪಣೆ ಮಾಡಿದೆ. 7ನೇ ಕ್ಲಾಸಲ್ಲಿ ಒಂದು ಮಹಾತ್ಯಾಗಿ ಅಂತ ಒಂದು ನಾಟಕವನ್ನ ಕೃಷ್ಣಮೂರ್ತಿ ನರಸೇಗೌಡರು ಅಂತ ಉಪಾಧ್ಯಾಯರಿದ್ರು, ಅವ್ರ ಜೊತೆ ಸೇರಿ ಒಂದು ಕಳಾನಾಯಕಿ ಗೀತಾಪಾತ್ರ ಮಾಡಿದೆ. ಅಂತಹ ಸಮಯದಲ್ಲಿ ಬಹಳ ಜನಪ್ರಿಯಗೊಂಡು ಅವರೇ ದೇಣಿಗೆ ಸಂಗ್ರಹ ಮಾಡಿ 2-3 ಪ್ರದರ್ಶನಗಳನ್ನು ಮಾಡಿದ್ದುಂಟು. ಅದಾದ ನಂತರ ನಮಗೆ ನಾನು ಹೈಸ್ಕೂಲ್ಗೆ ಹೋದ ಮಟ್ಟದಲ್ಲಿ ಯುವಜನ ಮೇಳಗಳು ನಮಗೆ ಕಲೆಗೆ ಬಹಳಷ್ಟು ಪ್ರೇರಣೆಯನ್ನ ಕೊಡ್ತು. ನಾವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟದವರೆಗೂ ನಾವು ಪ್ರದರ್ಶನಗಳನ್ನ ಮಾಡಕ್ಕೆ ಅವಕಾಶ ಸಿಕ್ತು. ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ NSS ಬಹಳ ಬೆಳೆಸ್ತು. ರಾಜ್ಯ ಮಟ್ಟದವರೆಗೂ ಹೋಗ್ಲಿಕ್ಕೆ ಅವಕಾಶ ಕೊಡ್ತು ಕಲಾ ವಿಭಾಗದಲ್ಲಿ. ಇದೆಲ್ಲ ಗುರುತಿಸಿ ನಮ್ಗೆ 2001ರಲ್ಲಿ ನೆಹರು ಯುವ ಕೇಂದ್ರ ಜಿಲ್ಲಾ ಯುವ ಪ್ರಶಸ್ತಿ ಕೊಡ್ತು. ಅದಾದ ನಂತರ ಜಾನಪದ ಅಕಾಡೆಮಿಯಿಂದ ಜಿಲ್ಲಾ ಸಂಭ್ರಮದಲ್ಲಿ ನನ್ನ ಸನ್ಮಾನ ಮಾಡಿದ್ರು ಶಿರಾದಲ್ಲಿ. ಅದಾದ ನಂತರ ಮತ್ತೆ ಮೊನ್ನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹ ತುಮಕೂರು ಜಿಲ್ಲೆಯಿಂದ ಕೊಟ್ಟಿದ್ದಾರೆ. ಆಮೇಲೆ ಟ್ರಸ್ಟ್ಗಳು, ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಕಲಾ ಸೇವೆಯಲ್ಲಿ ತೊಡಗಿದವರಿಗೆ ಒಂದಿಷ್ಟು ಪುರಸ್ಕಾರನೋ ಪ್ರೋತ್ಸಾಹನೋ ಯಾವುದೋ ಒಂದು ಒಟ್ಟಾರೆ ಅವರಿಗೆ ಗುರುತಿಸ್ಬೇಕಾಗತ್ತೆ. ಹಂಗೆ ಕೊಟ್ಟಾಗ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಇನ್ನಷ್ಟು ಅಧ್ಯಯನ ಮಾಡಬೇಕಾಗತ್ತೆ, ಎಲ್ಲೋ ಒಂದು ವಿಚಾರವನ್ನು ಹೇಳ್ಕೊಳ್ಬೇಕು, ಯಾವುದೋ ಒಂದು ವೇದಿಕೆಯನ್ನು ಒಂದಿಷ್ಟು ಮಾತಾಡಬೇಕಂತಂದರೆ ನಾವು ಬಹಳ ಒಂಥರ ಅಧ್ಯಯನಶೀಲರು ಅಂತ ಹೇಳಿ ಗೊತ್ತಾಗಬೇಕಲ್ಲ, ಮತ್ತೆ ಜಾಸ್ತಿ ಓದಲೇಬೇಕಾಗತ್ತೆ. ಮೂಲತಃ ನಿಮ್ಮಲ್ಲಿ ಆ ಒಂದು ಆಸಕ್ತಿ ಇರುತ್ತೆ. ಎಲ್ಲ ವಿಷಯಗಳನ್ನು ಕಲೆ ಹಾಕಿ ಒಂದು ಉಪನ್ಯಾಸ ಮಾಲಿಕೆಗೆ ಹೇಗೆ ಸೂಕ್ತ ಆಗುತ್ತೋ ಹಾಗೆ ತಯಾರಿ ಕೂಡ ಮಾಡಬೇಕಾಗತ್ತೆ. ಈಗ ಎಲ್ಲೋ ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ, ಬೇರೆ ಬೇರೆ ಪ್ಲೇಸಿಗೆ ಹೋದಾಗ ಅಲ್ಲಿ ಈ ಮಾಧ್ಯಮದ ಮೂಲಕವಾಗಿ ನಮಗೆ ಮಾಹಿತಿ ಸಿಗಬೇಕಾಗತ್ತೆ. ಒಂದು ಭಾಳ ಅಂದರೆ ಪೇಪರ್ ಓದ್ತೀವಿ ನಾವು ಹೋದಾಗ ಬಂದಾಗ. ಈಗ ನಮ್ಮ ಆಕಾಶವಾಣಿ ಒಂದು ಮೊಬೈಲಲ್ಲಿ ಬರೋದ್ರಿಂದ, ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕವಾಗಿ ಬರೋದ್ರಿಂದ ಅದು ಹೋದಲ್ಲಿ ಬಂದಲ್ಲಿ, ಕುಳಿತಲ್ಲಿ ನಿಂತಲ್ಲಿ, ಚಲಿಸಿದಲ್ಲಿ, ಎಲ್ಲೇ ಆಗಲಿ ರೇಡಿಯೋ ಸತತವಾಗಿರುತ್ತೆ. ರೇಡಿಯೋ ಹೇಗೆ ಕಲೆಗೆ ಪ್ರೋತ್ಸಾಹ ಕೊಡುವ ಮಾಧ್ಯಮವಾಗಿ ಉಳಿಬೋದು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ ಸರ್, ಈಗ ಕಲೆ ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗಬೇಕು ಅಂದ್ರೆ, ಅದು ಗೊತ್ತಾಗಬೇಕು ಅಂದ್ರೆ ಅದು ನಿಮ್ಮಂಥ ಮಾಧ್ಯಮಗಳೇ ಪ್ರಸಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವೇ ಹೇಳಿದಾಗ ಈಗ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಈ ವಾಟ್ಸಪ್ಗಳ ಮೂಲಕ ಈಗ ನಮಗೆ ಲಭ್ಯ ಆದಾಗ, ನಮ್ಮಲ್ಲಿಗೆ ನಮ್ಮ ಮೊಬೈಲ್ಗೆ ಅದು ಬಂದಾಗ ಅದನ್ನು ನೋಡೋಕೆ ನಮ್ಗೆ ಆಸಕ್ತಿ ಮೂಡುತ್ತೆ. ಯುವಕರಲ್ಲಿ ಈ ಕಲೆ ಬಗ್ಗೆ ಇದೊಂದು ಕಲೆ ಮಾಡ್ತಿದಾರಲ್ಲ, ಇದ್ಯಾವುದೋ ಒಂದು ಮ್ಯೂಸಿಕ್ ಚೆನ್ನಾಗಿದೆಯಲ್ಲ, ಇದ್ಯಾವುದೋ ಒಂದು ಹಳೆಯ ಹಾಡು ಹೇಳ್ತಿದಾರಲ್ಲ ಅನ್ನೋ ಒಂದು ಆಸಕ್ತಿ ಅವರಿಗೆ ಕೆರಳಿಸುತ್ತೆ. ಹೌದೌದು. ಈಗ ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಮೂಲಕವಾಗಿ ಕೂಡ ಬರ್ತಾ ಇದೆ. ಅಂದರೆ ಇಲ್ಲಿ ನೀಡಿದಂಥ ಕಾರ್ಯಕ್ರಮಗಳು ಅದರ ಲಿಂಕ್ ಅಲ್ಲಿ ಕೂಡ ಸಿಗುತ್ತೆ, ಲಭ್ಯ ಇರೋದ್ರಿಂದ ಯೂಟ್ಯೂಬ್ ನೋಡೋರಿಗೆ ಅಲ್ಲಿ ಕೂಡ ಆಕಾಶವಾಣಿ ಎದುರಾಗುತ್ತದೆ. ಇದು ಒಂದೇ ಅಂತಲ್ಲ, ಯಾವುದೇ ಆಕಾಶವಾಣಿ ಆಗಿರ್ಬೋದು, ಆಯಾ ಆಕಾಶವಾಣಿ ಕೇಂದ್ರಗಳು ಯೂಟ್ಯೂಬ್ ಮೂಲಕವಾಗಿ, ಫೇಸ್ಬುಕ್ ಮೂಲಕವಾಗಿ, ಇನ್ಸ್ಟಾಗ್ರಾಮ್ ಮೂಲಕವಾಗಿ ಜನರಿಗೆ ತಲುಪ್ತಾ ಇವೆ. ಮುಂದಿನ ಜನಾಂಗಕ್ಕೆ ಏನು ಜವಾಬ್ದಾರಿಗಳಿವೆ? ಈಗಿದ್ದಂಥವ್ರು ಏನು ಮಾಡಿದರೆ ಈ ಕಲೆಯನ್ನು ಉಳಿಸ್ಕೋಬಹುದು? ಈಗ ಇಂಥ ತಿಳ್ಕೊಂಡಿರೋಂಥ ವಿದ್ವಾಂಸರನ್ನ ನೀವು ಕರೆಸಬೇಕಾಗುತ್ತೆ, ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಮತ್ತೆ ಸ್ಥಳೀಯವಾಗಿ ಹಳ್ಳಿಗಾಡು ಮತ್ತು ಬುಡಕಟ್ಟು ಸಂಸ್ಕೃತಿನಲ್ಲಿ ಅಲ್ಲೇ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಅವಕಾಶಗಳು, ವೇದಿಕೆಗಳನ್ನು ಕೊಡಬೇಕಾಗುತ್ತೆ. ಮಂಗಳ ಮಂಗಳ ಮಂದಲದಾರಗೆ, ಮಾರಿ ಮುತ್ತಪ್ಪಗೆ, ಮೈಗದೆತ್ತಯ್ಯಗೆ, ತಂದೆ ಮರಿಗೊಂಡಗೆ, ತಾಯಿ ಸಿನ್ನಮ್ಮಗೆ, ತಂಗಿ ಮಾರಕ್ಕ, ಮಾರಣ್ಣ ಮೈಲಣ್ಣ, ಜೋಡಿಲಿ ಜುಂಜಣ್ಣ, ಕಂಡಿವಿ ಅಂದಿರ ಕಾಣಿವಿ ಅಂದಿ, ಗಂದೆ ಸಾಲೆ ಅಕ್ಕಿ, ಅಂಗೈಲಿ ಆವುತ, ಮುಂಗೈಲಿ ಬೇವುತ, ಚಂದ್ರನ ಬೆಳಕಲಿ ಚಂದೆವೆರಡಾರುತಿ, ಸೂರ್ಯನ ಬೆಳಕಲಿ ಬಾಡೆವೆರಡಾರುತಿ, ಕಗ್ಗಣ್ಣ ಕಲಿಬೀರ್ ಚಿಕ್ಕಣ್ಣ ಒದ್ದಿಗ, ಅವರಿಬ್ಬರಣ್ಣ ತಮ್ಮ, ಕುಂತು ಮಾತನಾಡಿ ನಿಂತು ಮಾತನಾಡಿ, ನಲಿವುತ ನಗುವುತ ತಂದೆತ್ತೀರಾರುತಿಯ, ಜುಂಜಪ್ಪಗೆ ಬೆಳಗ್ಗೆ ರಾರುತಿಯ, ಜಯಮಂಗಳ ರಾಮ ಶುಭ ಮಂಗಳ. ಚೆನ್ನಾಗಿದೆ. ಬಹಳ ಉಸಿರು ಬೇಕಾಗತ್ತೆ ಇದಕ್ಕೆ. ಆ ಪದಗಳ ಸಂಗ್ರಹ ಕೂಡ ಬಹಳ ಬೇಕಾಗತ್ತೆ. ಹಳೆಗನ್ನಡ. ನಾಗರಾಜ್ ಅವರೇ, ಇಷ್ಟು ವಿವರವಾಗಿ ಸಾಕಷ್ಟು ವಿಷಯಗಳನ್ನು ತಾವು ಹೇಳಿದಿರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಶುಭವಾಗಲಿ. ನಮಸ್ಕಾರ. ನಮಸ್ತೆ ಸರ್. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಾನಪದ ತಜ್ಞ ಡಿ ನಾಗರಾಜು ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ನಿನ್ನ ಕಂಡಾಗ
ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.